ಸರ್ ಎಲ್ಲ ಅಪ್ಲೋಡ್ ಮಾಡೋ ಸರ್ ಇದು ಹಾ ಎಲ್ಲ ಅಪ್ಲೋಡ್ ಬರುತ್ತೆ ಬೇಕಾಗಿರೋದು ಡೌನ್ಲೋಡ್ ಎಲೆಕ್ಷನ್ ಕಮಿಷನ್ ನಮ್ಮ ಹೆಸರುಗಳು ಡೌನ್ಲೋಡ್ ಬರ್ತಾ ಇದಾರೆ ನಮ್ಮ ಏರಿಯಾನಲ್ಲೂ ಎಲ್ಲರೂ ಮನೆಗೆ ಬರ್ತಾನೆ ಇದ್ದಾರೆ ಅವರು. ಇದು ಕನ್ನಡದಲ್ಲೂ ಆಗುತ್ತೆ, ಇಂಗ್ಲಿಷ್ ನಲ್ಲೂ ಆಗುತ್ತೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಎರಡರಲ್ಲೂ ಆಗುತ್ತೆ. ಇಲ್ಲಿ ಈ ಕಾರಣಕ್ಕೋಸ್ಕರ ಅವನು ಯಾರು ಅದನ್ನ ಹೆಸರು ಬಿಟ್ಟು ಹೋಗಬಹುದು. ಇಲ್ಲಿ ಎಚ್ಚರಿಕೆ ವಹಿಸಬೇಕಾಗಿದೆ. ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಕನ್ನಡ ಇಂಗ್ಲಿಷ್ ಅದನ್ನ ನೀವು ಸ್ವಲ್ಪ ಗಮನ ಹರಿಸಿ ಅದನ್ನ ಇಮಿಡಿಯೇಟ್ ಆಗಿ ಸರಿಪಡಿಸ್ಕೊಳ್ಳೋ ಕೆಲಸ ಆಗಬೇಕು. ಅದು ಮತ್ತೆ ಯಾರು ಹೆಣ್ಮಕ್ಳು ಮದುವೆ ಆಗಿ ಬಂದಿರ್ತಾರೆ ಅದೇ ಪ್ರಾಬ್ಲಮ್ ಅದು ಬಹಳ ಮುಖ್ಯ. ಈಗ ಒಂದೇ ಒಂದು ನಿಮಿಷ ಅಮ್ಮ, ಈ ಮಗು ಎಲ್ಲಿಂದಾನು ಬೇರೆ ತಾಲೂಕು ಬೆಂಗಳೂರು ತಾಲೂಕಿಂದ ಬಂದೈತೆ. 2002 ಅಲ್ಲಿ ಅವ್ರ ಅಪ್ಪಂದಲ್ಲಿರುತ್ತೆ. ಇವ್ರದ್ದು 2002 ಅಲ್ಲಿ ಇರಲ್ಲ. 2025 ಅಲ್ಲಿ ಮದುವೆ ಆದ್ಮೇಲೆ ಇಲ್ಲಿ ವೋಟರ್ ಲಿಸ್ಟ್ ಅಲ್ಲಿ ಸೇರಿಸಿರ್ತಾರೆ. ಅವ್ರಿಗೆ ಹುಡುಕಕ್ ಬರುತ್ತಾ? ನಿಮ್ಗೆ ಬೆಂಗಳೂರು ಲಿಸ್ಟ್ ಮೊಬೈಲ್ ಅಲ್ಲಿ ಹುಡುಕಕ್ ಬರುತ್ತಾ? ಅದು ಭಾಗ ಎಲ್ಲಿ ಹಾಕಿದ್ದಾರೆ ಏನು ಎಲ್ಲ ಪ್ರತಿಯೊಂದು ಡೀಟೇಲ್ ತರಿಸ್ಕೊಟ್ಟಿಲ್ಲ ಅಂದ್ರೆ ನಿಮ್ ನೀವು ನಾನು ಇಲ್ಲಿಟ್ರೇಟ್ ನನಗೆ ತರಿಸ್ಕೊಳ್ಳೋದು ಬರಲ್ಲ, ಹೇಳೋಕ್ಕೂ ಬರಲ್ಲ. ನಾವು ನಿಮ್ಮಲ್ಲಿ ಡಿಪೆಂಡ್ ಆಗಬೇಕು. ನೀವು ಮಾಡ್ಕೊಂಡು ಫಸ್ಟ್ ಕೆಲಸ ಮಾಡಿರೋದೇ ಯಾರ್ಯಾರು ಸೊಸೈಟಿಗಳು ಬಂದಿದ್ದಾರೋ ಅವ್ರಿಗೆ ಇಂಟಿಮೇಷನ್ ಕೊಡಿ ಪ್ರತಿ ಮನೆಗೂ ನೀವು ಅಲ್ಲಿಂದ ತರ್ಸ್ಕೊಳ್ಳಿ ಅಂತ. ನಾವು ನಮ್ಮ ಮಕ್ಕಳನ್ನು ಬೇರೆ ಕಡೆ ಕೊಡೋದು ನಾವು ಇಲ್ಲಿಂದ ನೀವೇ ತಗೋಬಹುದು. ನೈಟ್ಗಳು ಅವರೇ ತಂದು ನೀವು ಹುಡ್ಕೋದು ಮೇನ್ ಹೇಳ್ಕೊಟ್ರೆ ಅದನ್ನ ಎರಡು ಫಾರಂ ಅನ್ನ ಒಂದು ಕಡ್ಡಾಯವಾಗಿ ಮತದಾರರಿಗೆ ಕೊಡಬೇಕು. ನೀವು ಸೈನ್ ಮಾಡ್ಕೊಡ್ತಿದ್ರ ಅವ್ರು ಕೊಡ್ಬೇಕಾದ್ರೆ ಸೀಲು ಸೈನ್ ಹಾಕೊಡ್ತೀರಾ? ನೀವು ಒಂದು ಕೆಲಸ ಮಾಡ್ಬೇಕು. ಯಾಕಂದ್ರೆ ಬಡವರು ಇರ್ತಾರೆ, ಯಾರು ಅನುಕೂಲಸ್ಥರು ವಿದ್ಯಾವಂತರು ಏನ್ ಮಾಡ್ತಾರೆ, ಕ್ಲೀನ್ ಅದ್ ಹಾಕೊಡ್ತಾರೆ, ಫೈಲ್ ಇಟ್ಕೊಂಡು ಅವ್ರ ಡೈರಿ ಇಟ್ಕೊಳ್ತಾರೆ. ನಾವೇ ಏನ್ ಮಾಡ್ಬೇಕು? ಆದಿನಾರಾಯಣ ಅವರೇ ನಮ್ಮ BLAಗಳಿಗೆ ಒಂದೊಂದು ರೂಪಾಯಿ ₹2 ಕೊಟ್ರೆ ಒಂದು ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ. ಏನ್ ಹೇಳಿ? ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ. ಅದ್ರಲ್ಲಿ ಇಟ್ಕೊಂಡ್ಬಿಟ್ಟು ಸೇಫ್ ಆಗಿ ಇಟ್ಕೊಂಡು ಒಂದ್ಸತಿ ನಿಮ್ಮ ಹತ್ರ ಇಟ್ಕೊಳ್ಳಿ. ಇದನ್ನ ಕಳೆದು ಆಮೇಲೆ ಒಂದು ಜೆರಾಕ್ಸ್ ಮಾಡಿ ನೀವು ಇಟ್ಕೊಳ್ಳಿ. ನೀವು ಜೆರಾಕ್ಸ್ ಹೌದು, ತಾಯಿ ಮನೆ ಕಡೆಯಿಂದ ಸಮಸ್ಯೆ ಅಲ್ಲೇನೆ. ಒಂದು ಹೊಸದಾಗಿ ಹೆಣ್ಮಕ್ಳು ಮದುವೆ ಆಗಿ ಬಂದಿರ್ತಾರೆ, ಅವರ ಸೇರ್ಪಡೆ ಬಗ್ಗೆನೂ ನೀವು ಗಮನ ಹರಿಸಬೇಕು. ಆಮೇಲೆ ಈ ಕಾರ್ಮಿಕರು ಅವರು ಇವರು ಎಲ್ಲ ಬೇರೆ ಕಡೆ ಹೋಗಿರ್ತಾರೆ ಮತ್ತು ವಾಪಸ್ ಬರ್ತಾರೆ. ಅವ್ರದ್ದು ಶಿಫ್ಟಿಂಗ್ ಮಾಡ್ಕೊಂಡಿರ್ತಾರೆ, ಸರ್ಕಾರಿ ನೌಕರರು ಇರ್ತಾರೆ, ಅವ್ರು ಈಗ ಟ್ರಾನ್ಸ್ಫರ್ ಆಗಿರುತ್ತೆ, ಇಲ್ಲಿಂದ ಅಲ್ಲಿಗೆ ಹೋಗಿರ್ತಾರೆ, ಅಲೆಮಾರಿಗಳಿರ್ತಾರೆ. ಇವರ ಇಂಟ್ರೆಸ್ಟ್ ನೋಡ್ಬೇಕು. ನೋಡ್ತಾ ಇದೀವಿ, ಫೋನ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀವಿ, ಅವ್ರು ವಿಚಾರಿಸ್ಕೊಂತೀವಿ. ಬಹುಶಃ ಅಲ್ಲೂ ಇರ್ಬೋದು, ಇಲ್ಲೂ ಇರ್ಬೋದು. ನೀವು ಎಲ್ಲಿ ಇಟ್ಕೊಂತೀರಂತ ಕೂಡ ಕೇಳ್ತೀವಿ ಸರ್ ನಾವು. ನಿಮಗೆ ಪ್ರತಿ ವಾರ ಏನಾದ್ರು ವರ್ಕ್ಶಾಪ್ ಮಾಡ್ತಾರಾ ಎಲೆಕ್ಷನ್ ಕಮಿಷನ್ ಅವರು? ಮಾಡ್ತಾರೆ ಸರ್. ಪ್ರತಿ ವಾರ ಮಾಡ್ತಾರ ಅಥವಾ ನೀವು ಪ್ರತಿ ದಿವಸನೂ ಕೂಡ ಏನಾದ್ರು ಅಪ್ಡೇಟ್ ಮಾಡ್ತೀರಾ? ಯಾಕಂತ ಹೇಳಿದ್ರೆ 5ನೇ ತಾರೀಕು ಆಗಸ್ಟ್ ಅಲ್ಲಿ ವೋಟರ್ ರೋಲ್, ಡ್ರಾಫ್ಟ್ ವೋಟರ್ ರೋಲ್ ಏನಿದೆ ಪ್ರಕಟ ಆಗುತ್ತೆ. ಯಾವುದೇ ಹೆಚ್ಚು ಕಡಿಮೆ ಆಗುತ್ತೆ. ಯಾಕಂದ್ರೆ ಮತ್ತೆ ಇನ್ನೊಂದು ತಿಂಗಳ ಕಾಲ ಆಗತ್ತೆ. ಅಬ್ಜೆಕ್ಷನ್ಸ್, ಕ್ಲಾರಿಫಿಕೇಶನ್ಸ್, ಅದಕ್ಕಿಂತ ಅಡ್ವೊಕೇಟ್ ಇಟ್ಕೊಂಡು ಅದಕ್ಕೆ ನೀವು ಮತದಾರರಿಗೆ ಆ ರೀತಿಯಾಗಿ ಯಾವುದೇ ರೀತಿಯ ತೊಂದರೆ ಆಗದಂಗೆ ನೋಡ್ಕೋಬೇಕು. 2002 ಇದ್ಬಿಟ್ಟಿದ್ರೆ ಯಾವ ಡಾಕ್ಯುಮೆಂಟ್ ನೆಸೆಸಿಟಿ ಇಲ್ಲ. ಹೌದು, 2 ಇರುತ್ತೆ, 5 ಇರುತ್ತೆ. ಡಾಕ್ಯುಮೆಂಟ್ ಇಲ್ಲದೆ ಇದ್ದಾಗ BLA ನಾಮಿನೇಟ್ ಮಾಡಿದಾರ? BLAಗಳನ್ನು ಮಾಡಿದಾರಮ್ಮ ಸರ್? ಒಬ್ಬರನ್ನೇ ಮಾಡಿರೋದು ನನ್ನ ಕಡೆ, ಇವರು ಒಬ್ಬರನ್ನೇ. ಅಲ್ಲ, ಗೊತ್ತಾಯ್ತು. ಕಾಂಗ್ರೆಸ್ ಪಾರ್ಟಿಯಿಂದ ಆಗಿರುತ್ತೆ. JDS ಇಂದನೂ BLAಗಳು ಬರ್ತಿದಾರ? ಬಿಜೆಪಿಯಿಂದ ಬರ್ತಾರ? ಕಮ್ಯುನಿಸ್ಟ್ ಪಾರ್ಟಿಯಿಂದ ಏನಾದ್ರು ಬರ್ತಾರ? ಯಾರು ಬರೋದಿಲ್ಲ. ಕಾಂಗ್ರೆಸ್ನವರಷ್ಟೇ BLAಗಳು BLOಗಳಿಗೆ ಸಹಕಾರ ಕೊಡ್ತಾ ಇರೋದು. ಕಾಂಗ್ರೆಸ್ನವರು BLAಗಳು ಮಾತ್ರ ಕೊಡ್ತಾ ಇದ್ದಾರೆ. ಮತ್ತೆ ಇನ್ನೇನಿದೆ? ಏನಾದ್ರು ಕಂಡು ಬರುವಂತದ್ದು ಏನಿದೆ? ಇನ್ನ ಈ 2002 ಈಗ ಗೂಗಲ್ ಅಲ್ಲಿ ಏನಾಗ್ತಾ ಇದೆ, ಮತ್ತೆ ಎಲ್ಲಾ ವಿವರಗಳನ್ನು ಕೊಡಬೇಕಾಗುತ್ತೆ ಒಂದು ಹೆಸರನ್ನ. ಮೊದಲು ಹಂಗಿರ್ಲಿಲ್ಲ. ಅದ್ರ ಬಗ್ಗೆ ನಿಮ್ಗೆ ನಾವು ಫಸ್ಟ್ 9 ತಿಂಗಳು ಹಿಂದೆನೆ ನಾವು ಸ್ಕ್ಯಾನ್ ಮಾಡಿದ್ದು ಅಪ್ಲೋಡ್ ಮಾಡಿದ್ವಿ ಸರ್. ಇದ್ರ ಮೇಲೆ ಹಾಕೋಷ್ಟರಲ್ಲಿ ಎಲ್ಲ ಫುಲ್ ಡೀಟೇಲ್ ಎಲ್ಲ ಬಂದ್ಬಿಡುತ್ತೆ ಸರ್. ಅವ್ರದ್ದು ಹೊಸವ್ರದ್ದು ಮಾತ್ರ ಕೆಲವರು ಬಿಟ್ಟೋಗಿರೋರು ಇವಾಗ ಅವ್ರಿಗೆ ಸೇರ್ಸಕ್ಕೆ ಇನ್ನೊಂದು ಹಾಕೋ ಇದ್ ಮಾಡ್ತಾರಂತೆ ಸರ್. ಅವ್ರು ಕೊಡ್ತಾರಂತೆ. ಹಳಬರು ಮೊದಲು ಸೇರ್ಸಿರೋರು ಎಲ್ಲ ಡೌನ್ಲೋಡ್ ಮಾಡ್ತಾರೆ. ಏನಾದ್ರು ಗೊಂದಲಗಳು ಕಂಡು ಬರ್ತಾ ಇದೆಯಾ ಇಲ್ಲಿ? ಏನು ಇಲ್ಲ ಸರ್, ಅಂತದ್ದು ಏನು ಇಲ್ಲ. ವೋಟರ್ಗಳು ಏನಾದ್ರು ಕೇಳ್ತಾರ? ಹೌದು ಸರ್, ಅವ್ರ ಹತ್ರ ಎಲ್ಲ ದಾಖಲೆ
ಇವ್ರ ಹತ್ರ ಎಲ್ಲ ಈಗ ದಾಖಲೆಗಳು ಕೇಳ್ತಾ ಇದ್ದೀರಿ, ಏನೇನ್ ದಾಖಲೆಗಳು ಕೇಳ್ತೀರಿ ಅವ್ರಿಗೆ? ಸರ್ ನಮ್ಗೆ ಆಧಾರ್ ಕಾರ್ಡ್ ಕೇಳ್ತೀವಿ, ಆಧಾರ್ ಕಾರ್ಡ್ ಒಂದು, ವೋಟರ್ ಐಡಿ ಕೇಳ್ತೀವಿ, ವೋಟರ್ ಹಳೇದು, ಹಳೇದ್ ಕೇಳ್ತೀವಿ, ಹಾ, ಅಷ್ಟೇ ಸರ್. ವಾಸಸ್ಥಳ ಕೇಳಲ್ವಾ? ಇಲ್ಲ ಸರ್, ನ್ಯಾಚುರಲ್ ಆಗಿ ನಮ್ಗೆಲ್ಲ ಗೊತ್ತಿರೋಲ್ಲ ಸರ್. ನಿಮ್ಗೆ ಗೊತ್ತಿರ್ಬೋದು, ಆದ್ರೆ ಎಲೆಕ್ಷನ್ ಕಮಿಷನ್ ಗೊತ್ತಿರ್ಬೋದು. ಇಲ್ಲ ಸರ್. ನೀವು ಎಲೆಕ್ಷನ್ ಕಮಿಷನ್ ಪ್ರತಿನಿಧಿ ಹೌದು ಸರ್. ಅಲ್ವಾ, ಊರಿನ ಪ್ರತಿನಿಧಿ ಅಲ್ಲ. ಈಗ ನೀವು ಕೆಲಸ ಮಾಡುವಾಗ ಎಲೆಕ್ಷನ್ ಕಮಿಷನ್ ಪ್ರತಿನಿಧಿ. ಏನ್ ಎಲ್ಲ ನಿಮ್ಗೆ ಸಹಕಾರ ಸಿಗ್ತಾ ಇದೆ. ಸೊ ಈ 15 ದಿವಸದಲ್ಲಿ ಎಷ್ಟು ಜನ ಇದ್ರಿ ಮನೇಲಿ? ತಾವು ಕೂಡ ಈ ಮನೇಲಿ ಎಷ್ಟು ಜನ ಇದ್ದಾರೆ? 3 ಜನ. ಮುಗ್ರುಂದಾರ? ಈಗ ಹೊಸದಾಗಿ ಇವತ್ತು ಪ್ರಾರಂಭ ಮಾಡ್ತಾ ಇದ್ದಾರೆ ಮನೇಲಿ? ಇಲ್ಲ ಸರ್. ಅಲ್ಲ ಈ ಮನೆ ಸರ್ ಇವತ್ತೇ ಈ ಮನೆಗೆ ಇವತ್ತು ಬಂದಿದೆ. ಇವತ್ತು ಪ್ರಾರಂಭ ಮಾಡ್ತಾ ಇದ್ದಾರೆ. ನೀವೇನು ಟೀಚರ್ ಅಥವಾ ಅಂಗನವಾಡಿ? ಅಂಗನವಾಡಿ ಟೀಚರ್ ಸರ್. ಓಕೆ. ಈಗ ಇನ್ಯುಮರೇಷನ್ ಫಾರಂ ನಿಮ್ಮ ಈ ಬೂತ್ ಅಲ್ಲಿ ಎಲ್ಲ ಕಡೆ ಕೊಟ್ಟಿದ್ದೀರಾ? ಹ್ಞೂ ಸರ್, ಫುಲ್ ವರ್ಕ್ ಇದಾಗಿದೆ. ಎಲ್ಲ ಫಿಲ್ ಅಪ್ ಮಾಡಿದ್ದೀರಿ ಎಲ್ಲಾನು ಕೂಡ? ಹ್ಞೂ ಸರ್, ಅದನ್ನ ಅಪ್ಲೋಡ್ ಆಗಿದೆ? ಮಾಡಿದ್ದೀವಿ ಸರ್. 45% ಆಗಿದೆ ಸರ್. ಅವತ್ತಿಂದ ಅವತ್ತೇ ಮಾಡ್ತೀರಾ ಅಥವಾ ನೆಕ್ಸ್ಟ್ ಅವತ್ತಿಂದ ನಿಮಗೆ ಕೊಟ್ಟಿರೋ ಮೊಬೈಲು ಡಿಪಾರ್ಟ್ಮೆಂಟ್ ಕೊಟ್ಟಿರೋದ, ಎಲೆಕ್ಷನ್ ಕಮಿಷನ್ ಕೊಟ್ಟಿರೋದ? ಯಾವ ಆಪ್ ಇಂದ ಮಾಡ್ತೀರಾ? ಯಾವ ಮೊಬೈಲ್ ಇಂದ ಮಾಡ್ತೀರಿ ನೀವು? ಸರ್ ನಮ್ಮ ಆಫೀಸ್ ಮೊಬೈಲ್ ಕೊಟ್ಟಿದ್ದಾರೆ. ಕೊಟ್ಟಿದ್ದಾರೆ. ಅದರಲ್ಲಿ ಆಗತ್ತಾ? ಆಪ್ ಎಲ್ಲ ಸರಿಯಾಗಿ ವರ್ಕ್ ಆಗ್ತಾ ಇದೆಯಾ? ಅಲ್ಲಿ ಫೆಸಿಲಿಟೇಷನ್ ಸೆಂಟರ್ ಏನು ಸೌಲಭ್ಯ ಮಾಡಿರ್ಲಿಲ್ವಲ್ಲ, ಹೆಂಗದು? ಫೆಸಿಲಿಟೇಷನ್ ಸೆಂಟರ್ ಅಲ್ಲಿ ಎಲ್ಲ ಸೆಕ್ರೆಟರಿ ಮಾತ್ರ ಇತ್ತು, ಇನ್ನೇನು ಆಪರೇಟರ್ಸ್ ಏನು ಇಲ್ವಾ? ನೀವು ಅಲ್ಲೇ ಹೋಗ್ತಿರಲ್ಲ, ಪ್ರತಿ ದಿವಸ ಹೋಗಲ್ವಾ? ನೀವೆಲ್ಲ ಹೋಗ್ತಾರೆ. ನೀವು 58 59 ತಂಬು ಇಲ್ಲ, ನಾವು 4-5 ಜನ ಸಿಂಪೇಟ್ ಮಾಡ್ಕೊಂಡಿದ್ದೀವಿ. ಮಾಡ್ತಾರೆ, ಹೇಳ್ತಾರೆ. ಮನೆ ಮನೆಗೆ ಬರ್ತಾ ಇದ್ದಾರ? ಎಲ್ಲ ಪಾರ್ಟಿಯವರು ಬರ್ತಾರ? ಹೇಗೆ? ಯಾರು ಬರ್ತಿದ್ದಾರೆ, ಯಾರು ಬರ್ತಾ ಇಲ್ಲ? ಬರ್ತಾರೆ ಸರ್, ಪಾರ್ಟಿಯವರು ಅಷ್ಟೇ ನೋಡ್ಕೊಂತಾರೆ. ನಾವು ಹೋದಾಗ ಪಾರ್ಟಿಗೆ ಇಟ್ಟು ನಾವು ಹೇಳಲ್ಲ ಸರ್ ಏನ್ ಮಾಡ್ಬೇಕು ಮಾಡಪ್ಪ ಅಂತ. PLOಗಳು ಪ್ರತಿ ದಿವಸ ಬೆಳಿಗ್ಗೆ ಅಥವಾ ಒಂದು ಟೈಮ್ ಏನಾದ್ರು ನಿಗದಿ ಮಾಡ್ಕೊಂಡು ಇಡೀ ದಿವಸ ಹೋಗ್ತಾರ ಅಥವಾ ಬೆಳಿಗ್ಗೆ ಸಾಯಂಕಾಲ ಆತರ ನಿಗದಿ ಮಾಡ್ಕೊಂಡು ಇದುವರೆಗೂ ಮಾಡ್ತಾನೆ ಇದ್ದಾರೆ ಸರ್. ಮಧ್ಯಾಹ್ನ ಸ್ವಲ್ಪ ಹೊತ್ತು ಬೇಕು. ಅದು ಸರಿ, ಬೇಕಾಗತ್ತೆ ಊಟ ಅದೆಲ್ಲ ಬೇಕಾಗುತ್ತೆ. ಸಾಯಂಕಾಲ ಇಲ್ಲಿಗೆ ಬರ್ತಾರೆ ಸರ್ ನಮ್ಮ ಪಂಚಾಯತಿಗೆ ಬಂದು BO. ಬಟ್ ಆದ್ರೆ ಆ BLOಗಳು ಯಾವ ಪ್ರದೇಶಕ್ಕೆ ಹೋಗ್ತಾರೆ, ಯಾವ ಏರಿಯಾಗೆ ಹೋಗ್ತಾರೆ ಅಂತ ಹೇಳಿ BLAಗಳಿಗೆ ತಿಳಿಸ್ಬೇಕಲ್ಲ, ಅದನ್ನ ತಿಳಿಸ್ತಿದಾರಾ? ನೀವು ಈ ಭಾಗದ್ದು, ನೀವು ಈ ಭಾಗದ ನೀವು ಬೂತ್ ನಂಬರ್ 58 59 ಐಡೆಂಟಿಟಿ ಕೊಟ್ಟಿದ್ದಾರಾ? ಎಲೆಕ್ಷನ್ ಕಮಿಷನ್ ನಮ್ಮ ಪಕ್ಷದಿಂದ ಕೊಟ್ಟಿದ್ದಾರೆ. ಎಲೆಕ್ಷನ್ ಕಮಿಷನ್ ಇಂದನೂ ಕೂಡ ಒಂದು ಐಡೆಂಟಿಟಿ ಕಾರ್ಡ್ ಅನ್ನ ಕೊಡಬೇಕು ಅಂತ ನಾವು ಹೇಳಿದ್ವಿ. ಅವ್ರ ಐಡೆಂಟಿಟಿ ಕಾರ್ಡ್ ಅನ್ನ BLAಗಳಿಗೆ ಕೊಟ್ಟಿದ್ದಾರಾ ಇಲ್ವಾ? ಪಾರ್ಟಿಯಿಂದ ಕೊಟ್ಟಿದ್ರು, ಪಾರ್ಟಿಯಿಂದ ಹೇಳಿದ್ರು ಕೊಡ್ಬೇಕು. ಸರಿ, ಹೌದು, ನಾವೆಲ್ಲೂ ಕೊಟ್ಟಿಲ್ಲ. ಮೀಟಿಂಗ್ ಅಲ್ಲೂ ಕೂಡ ನಾವು ಹೇಳಿದ್ದೀವಿ. DC ಮೀಟಿಂಗ್ ಅಲ್ಲೇ ಕೇಳಿದ್ವಿ. ಹೌದು, ನಾವು ಕೊಡೋದು ಬರಲ್ಲ, ಇಲ್ಲ ಪಾರ್ಟಿಯಿಂದ ಕೊಟ್ಕೊಂಡಿದ್ದೀವಿ. ನೀವು ಹೋಗ್ತಾ ಇದ್ದೀರಾ? ಆಗಿದ್ರೆ BLOಗಳ ಜೊತೆ ಹೋಗ್ತಾ ಇದ್ದೀರಾ? ನಿಮ್ದು ಬೂತ್ ನಂಬರ್ ಎಷ್ಟು? 58ರಲ್ಲಿ ಎಷ್ಟು ಅಪ್ಲೋಡ್ ಆಗಿದೆ? ಎಲ್ಲ ಗ್ರಾಮಾಂತರ ಇದೆ, ಎಲ್ಲ ಮಾಹಿತಿ ಕೊಡ್ತಾ ಇದ್ದೀವಿ. ಆಮೇಲೆ ಇದು ಈ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಕೊಡ್ತಾ ಇದ್ದೀರಾ? ಇಲ್ಲ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಕೊಡ್ತಾ ಇದ್ದಾರಾ? ಇಲ್ಲಿ ಎಲ್ಲಿದೆ? ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಕೊಡ್ತಾ ಇದ್ದೀರಾ? ಎಲ್ಲರಿಗೂ ಕೊಡ್ತಾ ಇದ್ದೀರಾ? ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಕೊಡಬೇಕಾದ್ರೆ ನೀವೇನೇನು ದಾಖಲೆ ಏನಂತ ಅಫಿಡವಿಟ್? ನಾವು ಇಲ್ಲಿ ಸುಮಾರು 6 ತಿಂಗಳ ಮೇಲೆ ವಾಸ ಇದ್ದೀವಿ. ನಾವು 6 ತಿಂಗಳಿದ್ರು ಸಾಕಾಗ? 6 ತಿಂಗಳ ಮೇಲೆ ಸಾಕು ಸರ್. ನಿಯಮಗಳು ಅದನ್ನೇ ಹೇಳ್ತಾರೆ. ಆಮೇಲೆ ಆಧಾರ್ ಕಾರ್ಡ್ ಕೊಡ್ಬೇಕಾ?
ಆಧಾರ್ ಕಾರ್ಡ್ ಜೆರಾಕ್ಸ್, ರೇಷನ್ ಕಾರ್ಡ್ 6 ತಿಂಗಳಲ್ಲಿ ಅಕಸ್ಮಾತ್ ಬಂದಿರ್ತಾರೆ ರೇಷನ್ ಕಾರ್ಡ್ ಇರೋದು ಅವ್ರಿಗೆ ಅವ್ರ ಮನೆಯವ್ರು ತೊಗೊಂಡ್ರು ಸರ್. ಅಪ್ಪ ಅಮ್ಮ ತಗೊಂಡು ಊರು ಮಾಜರ್ ಮಾಡಿ ಎಷ್ಟು ದಿವಸದ ಒಳಗಾಗಿ ಕೊಡ್ತಾ 2 ಇದ್ದಾರೆ? days ಸರ್. ಚಿಕ್ಕ ಶಾರ್ಟ್ 2 days ನೀವು ಕೊಡೋ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಎಲೆಕ್ಷನ್ ಕಮಿಷನ್ ಅವರು ತಗೊಳ್ತಾ ಇದಾರ? ಅದನ್ನ ಆಧಾರ್ ಅದು ಸಿಟಿಸನ್ಶಿಪ್ ರೈಟ್ ಅಲ್ಲ, ಅದು ವಾಸಸ್ಥಳ ಅಂತ ಕೊಡ್ತಾ ಇರೋದು. ಯಾಕಂದ್ರೆ ಕೆಲವರು ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ ದೇಶದ ಜನರಿಗೆ, ಕರ್ನಾಟಕದಲ್ಲಿ ಹಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ತಪ್ಪು ಮಾಹಿತಿ ಕೊಡ್ತಾರೆ. ಅದು ಸಿಟಿಸನ್ಶಿಪ್ ಎಲ್ಲರೂ ಮಾತಾಡೋದು ಬೇಡ. ಮೀಟಿಂಗ್ ಪೋಸ್ಟ್ ನಾನು ತಗೊಳ್ತೀನಿ. ಜಯಚಂದ್ರ ಫೋಟೋ ಏನ್ ನಿಮ್ಮ ಹೆಸರು? ಅಮರಮ್ಮ. ಇದು ಯಾವ ಇದು 58 59? 58. ಏನ್ ನಿಮ್ಮ ಹೆಸರು? ಟೋಟಲ್ ಅಪ್ಲೋಡ್ ಎಷ್ಟಾಗಿದೆ? 505. 550. ಎಷ್ಟು ಟೋಟಲ್ ಆಗ್ಬೇಕಾಗಿರೋದು? 1937. 1437. ಕುಡುಮಲೆ ಮಾತ್ರ 900 ತಗೊಳಮ್ಮ, ಹುಷಾರ್. ಆಮೇಲೆ ನೀವು ಅದೇ ನಾ ಹೇಳಿದ್ನಲ್ಲ ಅಲ್ಲಿ ಪದೇ ಒಂದು ಪ್ಲಾಸ್ಟಿಕ್ ಕವರ್ಲಿ ಇಟ್ಬಿಟ್ಟು 578 ಸರ್. ಅಪ್ಲೋಡ್ ಆಗಿರೋದ 500 ಸಪೋರ್ಟ್ ಮಾಡ್ತಾರೆ. ನೀವು ಇನ್ನೊಬ್ಬರದ್ದು ಅಸಿಸ್ಟೆನ್ಸ್ ತಗೊಳಕ್ ಪ್ರಾವಿಷನ್ ಇದೆಯಲ್ಲ? ಎಲೆಕ್ಷನ್ ಕಮಿಷನ್ ನಿಮ್ ಈ ಸ್ಥಿತಿ ಗೊತ್ತಿದ್ದು ನಿಮ್ಮನ್ನ ಡ್ಯೂಟಿಗೆ ಹಾಕಿದಾರ? ಅಲ್ಲಲ್ಲ, ಒಂದ್ ನಿಮಿಷ. ನಿಮಗೆ ಇದು ಒಂದ್ ನಿಮಿಷ. ಇದು ನಿಮಗೆ ಈ ಜವಾಬ್ದಾರಿ ಕೊಟ್ಮೇಲೆ ಇದಾಗಿದ್ದು. ಇದನ್ನ ನೀವು ಎಲೆಕ್ಷನ್ ಕಮಿಷನ್ ಅಧಿಕಾರಿಗಳ ಗಮನಕ್ಕೆ ತರಲಿಲ್ವಾ? ಏನ್ ಹೇಳಿದ್ರು ಅವರು? ಸರ್, ಅಸಿಸ್ಟೆನ್ಸ್ ತಗೊಳ್ಬಹುದು, BLAಗಳಿಂದನೂ ಕೂಡ ನೀವು ಕಳಿಸ್ಕೊಡ್ಬಹುದು, ಕಲೆಕ್ಟ್ ಮಾಡ್ಕೊಳ್ಬಹುದು, ಅದೆಲ್ಲ ಅವಕಾಶಗಳಿದ್ದಾವೆ. ಸೊ ನಮ್ಮ BLAಗಳಿಗೆ ಸ್ವಲ್ಪ ಹೆಚ್ಚು ಶ್ರಮ ಇರುತ್ತೆ. ನೀವು ನೀವೇನಾಗಿದ್ದೀರಿ? ಎಷ್ಟು ಕಡೆ ಆಗೋಗಿದೆ? ಇವ್ರ ಮಕ್ಕಳು ಹೋಗ್ತಿದ್ದಾರೆ ಸರ್. ಮಗ ಗವರ್ಮೆಂಟ್ ಅಲ್ಲಿ ಈಗ ಮನೆ ಮನೆಗೆ ಹೋಗ್ಬೇಕಲ್ವಾ? ಅಲ್ಲ, ಇವ್ರು ಹೋಗಕ್ ಆಗಲ್ವಲ್ಲ. ನಾವು ಇದೀವಲ್ಲ ಸರ್, ಅಂಗನವಾಡಿ ಟೀಚರ್ ಸರ್, 26 ವರ್ಷ ಸರ್ವಿಸ್ ಆಗಿದೆ. ಏನ್ ಸಮಸ್ಯೆಗಳು ಕಂಡು ಬರ್ತಾ ಇದೆ ನಿಮಗೆ? ಈ ಶಿಫ್ಟಿಂಗ್ ವೋಟರ್ಸ್, ಈಗ ಹೆಣ್ಮಕ್ಳು, ನೀವು ಹೆಣ್ಮಗಳು ಇದ್ದೀರಿ, ಬೇರೆ ಕಡೆ ಮದುವೆ ಆಗಿರ್ತಾರೆ, ಅಲ್ಲಿ ವೋಟಿಂಗ್ ಆಗಿರುತ್ತೆ, ಇಲ್ಲಿ ಅವರು ಬಂದು ವೋಟ್ ಮಾಡ್ಬೇಕಾಗತ್ತೆ. ಅದು ಅವ್ರ ಹಕ್ಕದು, ಅವ್ರ ಜವಾಬ್ದಾರಿ ಕೂಡ. ಅದ್ರ ಬಗ್ಗೆ ಏನಾದ್ರು ಹೆಚ್ಚು ಕಡಿಮೆಗಳಾಗ್ತಾ ಇದಾವ? ಸೇರಿಸ್ಪಡಿಸ್ತಾ ಇದ್ದೀರಾ ಹೇಗೆ? ಅಲ್ಲ, ಈಗ ಇದಿದೆ, ಈಗ ಅವ್ರೆಲ್ಲೋ ಮದುವೆ ಆಗಿರ್ತಾರೆ, ಅವ್ರಿಗೆ ಎನ್ಯುಮರೇಷನ್ ಫಾರಂ ಇಲ್ಲಿ ಬರೋದಿಲ್ಲ. ಇಲ್ಲಿ ಯಾರು ಇರ್ತಾರೆ ಅವ್ರಿಗೆ ಮಾತ್ರ ಎನ್ಯುಮರೇಷನ್ ಫಾರಂ ಬರುತ್ತೆ. ಅವ್ರು ಎಲ್ಲಿ ರಿಜಿಸ್ಟರ್ ಆಗಿದ್ರು ಅಲ್ಲಿ ಹೋಗಿ ಕಲೆಕ್ಟ್ ಮಾಡ್ಕೊಂಡ್ ಬರ್ಬೇಕಾಗತ್ತೆ ಅವ್ರು. ಹೌದ್ ತಾನೆ? ಅಲ್ಲಿ ಅವರು ಹೋಗಿ ಅದನ್ನ ಫಿಲ್ಅಪ್ ಮಾಡಿ ಅದೇನಾದ್ರು ನಿಮ್ ಗಮನಕ್ಕೆ ಬಂದಿದ್ಯಾ? ಆಗ್ತಾ ಇದೆಯಮ್ಮ ಅದು? ಯಾಕಂದ್ರೆ
ಈ ವಾರ್ಡ್ ಅಲ್ಲಿ ಯಾರು ವೋಟರ್ ಆಗಿದ್ರು ಅವ್ರ ಹೆಸರಷ್ಟೇ ಎನಿಮರೇಷನ್ ಫಾರಂ ಅಲ್ಲಿ ಬರೋದು. ಯಾರು ಅನರ್ಹ ಮತದಾರರಿದ್ದಾರೆ ಅವ್ರು ಬರೋದೇ ಇಲ್ಲ. ಸುಮ್ನೆ ಕೆಲವು ಬೇರೆ ಪಕ್ಷದವ್ರು ಹೇಳ್ತಾ ಇರ್ತಾರಲ್ಲ, ಅನರ್ಹರನ್ನೆಲ್ಲ ಸೇರಿಸ್ಬಿಡ್ತಿದ್ದಾರೆ ಕಾಂಗ್ರೆಸ್ನವರು ಅಂತೇಳಿ. ಎಲ್ಲಿಂದ ಸೇರಿಸ್ಕೊಳಕ್ ಆಗುತ್ತೆ? ಎನಿಮರೇಷನ್ ಫಾರಂ ಅಲ್ಲಿ ಹೆಸರೇ ಬರ್ದೇ ಇದ್ರೆ ಇನ್ನು ಸೇರಿಸೋ ಪ್ರಶ್ನೆನೇ ಬರೋದಿಲ್ಲ. ಸುಮ್ನೆ ಹೇಳೋದು ಕಾಂಗ್ರೆಸ್ನವರೆಲ್ಲ ಅನರ್ಹ ಮತದಾರರು ಹೆಂಗ್ ಸೇರ್ಸಕ್ಕಾಗತ್ತೆ? ತಪ್ಪಾಯ್ತಿ. ಯಾರು ಅರ್ಹ ಮತದಾರರಿದ್ದಾರೆ ಅವ್ರಿಗೆ ಮಾತ್ರ ಎನಿಮರೇಷನ್ ಫಾರಂ ಬರುತ್ತೆ. ಹೊಸದಾಗಿ ಸೇರ್ಪಡೆ ಆದ್ಮೇಲೆ ಆಮೇಲೆ ಬರುತ್ತೆ ಅದು. ಹೊಸದಾಗಿ ಸೇರ್ಪಡೆ ಆಗೋ ಮತದಾರರಿಗೆ ಫಾರಂ ಹಾಕೋಬೇಕಾಗತ್ತೆ. ಅವ್ರಿಗೆ ಎನಿಮರೇಷನ್ ಫಾರಂ ಬರೋಲ್ಲ. ಫಾರಂ ನಂಬರ್ 6788. ಆ ಮೂರು ಇಂಪಾರ್ಟೆಂಟ್ ಅನೇ. 6, 6A, 7, 8 ಅವೆಲ್ಲ ಒಂದಕ್ಕೊಂದು ಇಂಟರ್ ರಿಲೇಟೆಡ್. ಸೇರ್ಪಡೆಗೆ, ತೆಗ್ಸಕ್ಕೆ ಇದೆಲ್ಲ ಕೂಡ. ನೀನು ಟ್ರೀಟ್ಮೆಂಟ್ ತಗೊಂಡಿಯಾ ಇಲ್ಲಮ್ಮ? ನೀನು ತಗೊಳ್ತಾ ಇದೀಯಾ? ಒಳ್ಳೇದಾಗ್ಲಿ ನಾವು. ಸೊ ನೀವು ನಮ್ಮ BLAಗಳು ಸ್ವಲ್ಪ ಹೆಚ್ಚಿಗೆ ಅವ್ರಿಗೂ ಕೂಡ ಒಂದು ಅದಕ್ಕೇನು ₹1 ಎಂಟಣಿನ ಇದ್ರೆ ಒಂದು ಪ್ಲಾಸ್ಟಿಕ್ ಭದ್ರವಾಗಿರುತ್ತೆ. ಯಾಕಂದ್ರೆ ಇದನ್ನ ಕಳ್ಕೊಂಡ್ಬಿಟ್ರೆ ಏನಾಗುತ್ತೆ? ಇದನ್ನ ಕಳ್ಕೊಂಡ್ಬಿಟ್ರೆ ತೊಂದರೆ ಆಗುತ್ತೆ. ನಾವ್ ಹೇಳಿದ್ವಿ ಸರ್, ಫಂಡ್ ಕೊಟ್ಟಾಗ ನೀವು ಕಂಪಲ್ಸರಿ ಜೆರಾಕ್ಸ್ ನಮ್ಮ BLAಗಳಿದ್ದಾರಲ್ಲ, ಯಾಕಂದ್ರೆ ನಮ್ಮ BLAಗಳು ಬರ್ತಾರೆ, ಅವ್ರು ಯಾರ ಮುಖಾಂತರ ಕಳಿಸ್ಕೊಡ್ಬೇಕಾಗತ್ತೆ? ನೇರವಾಗಿ ಹೋಗ್ಬಿಟ್ಟು ಅವ್ರ ಮೇಲೆ ಅಧಿಕಾರಿಗಳು ಕೊಡೋದಿಲ್ಲ. BLAಗಳಿಗೂ ಕೂಡ 50 ಫಾರಂಗಳನ್ನ ಪ್ರತಿ ಮತದಾರರಿಂದ ಸಂಗ್ರಹ ಮಾಡಕ್ಕೆ ಅದನ್ನೆಲ್ಲ ಫಿಲ್ಅಪ್ ಮಾಡಿ ಅವಕಾಶಗಳಿದ್ದಾವೆ. ಆದ್ರೆ ಅದನ್ನ BLO ಮುಖಾಂತರನೇ ಕೊಡ್ಬೇಕು. ಹೌದು. ಹಾಗಾಗಿ BLAಗಳಿಗೆ ನಂಬರ್ ಗೊತ್ತಿರ್ಬೇಕಲ್ಲ, ಇಲ್ಲಿ ಮತದಾರರಿಗೂ ಗೊತ್ತಿರ್ಬೇಕು. BLO ಯಾರಿದ್ದಾರೆ, ನಮ್ಮ ಬೂತ್ಗೆ BLO ಯಾರಿದ್ದಾರೆ. ಯಾಕಂದ್ರೆ ಹೋಗ್ಬಿಟ್ಟು ನೇರವಾಗಿ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ ಕೊಡಕ್ ಬರಲ್ಲ, ಅಥವಾ ತಾಲೂಕ್ ಎಲೆಕ್ಷನ್ ಆಫೀಸರ್ ಕೊಡಕ್ ಬರಲ್ಲ. ಆ ಎಲ್ಲಾ ಎನಿಮರೇಷನ್ ಫಾರಂಗಳನ್ನ BLO ಮುಖಾಂತರನೇ ಕೊಡ್ಬೇಕಾಗುತ್ತೆ. ಹಾಗಾಗಿ BLO ನಂಬರ್ಗಳನ್ನ ನೀವು ಒಂದ್ ಕೆಲಸ ಮಾಡಿ, ಏನ್ ಬೇಡ, ಎಷ್ಟು ಬೂತ್ ಬರುತ್ತೆ ನಿಮ್ಮ ಸೆಂಟರ್ಗೆ? ಅಲ್ಲಲ್ಲ, ಈ ಸೆಂಟರ್ಗೆ ಎಷ್ಟು ಬೂತ್? ಈ ಊರ್ಗಲ್ಲ, 2 ಬೂತ್ ಸೆಂಟರ್ಗೆ ಎಷ್ಟು ಬೂತ್? बोलो श्री महागणपति की कांग्रेस पक्ष निवेशितानां सर्वेषां भक्तमहाजनानां क्षेमस्थैर्य विरोचयात् अष्टैश्वर्यादेव प्रसिद्ध्यर्थं लक्ष्मीगणाधिपतये नमः पुष्पार्चन पूजां जगरिष्येत् मध्यदारे ಇಂಡಿವಿಜುವಲ್ ಡಿಪೆಂಡ್ చేయలేదు. स्वामी
ಮಹಾದೇವನಿಗಾರ್ಚನಾ